ಸ್ವಲ್ಪ ಈ ಥರನೇ ಜಾಸ್ತಿ ಅವರು ಇಷ್ಟಪಡ್ತಾರೆ. ಸೊ ಬಳೆ ಹಾಕ್ಕೊಂಡು ಈ ಥರ ಕಾಣಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ದಿವಾಲಿ ಮೇಕಪ್ಪನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಕ್ವಿಕ್ ಆಗಿ ಹೇಗೆ ನಾನು ದಿವಾಲಿಗೆ ಮೇಕಪ್ಪನ್ನು ಮಾಡ್ಕೊತೀನಿ. ಈ ದೀಪಾವಳಿಗೆ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ, ಇದು ಟೀನೇಜರ್ಸ್ಗೆ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುವಂತಹ ಒಂದು ಮೇಕಪ್. ಬನ್ನಿ ಶುರು ಮಾಡೋಣ ವಿಡಿಯೋ. ನಾನು ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಮೇಕಪ್ಪನ್ನು ಮಾಡ್ತಾ ಇದ್ದೀನಿ ಅಂತ ಕೂಡ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟು ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ವಾವ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಸ್ವಲ್ಪ ಡ್ರೈ ಆಗ್ತಾ ಇದೆ ಸ್ಕಿನ್ ಎಲ್ಲ, ಹಾಗಾಗಿ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಇವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನೈಟ್ ಇದನ್ನು ಅಪ್ಲೈ ಮಾಡೋದ್ರಿಂದ ನನಗೆ ಬೆಳಗ್ಗೆಗೆ ಒಂದು ಒಳ್ಳೆ ಫೀಲ್ ಇದೆ. ಸೊ ಕಂಟಿನ್ಯೂ ಮಾಡೋಣ ಅಂತ. ಜಾಸ್ತಿ ಅಂದರೆ ಇಲ್ಲೆಲ್ಲ ತುಂಬ ಡ್ರೈ ಆಗ್ತಾ ಇದೆ ನನಗೆ. ಸೊ ಫಸ್ಟ್ ಸ್ಟೆಪ್ಪು ಮಾಯಿಶ್ಚರೈಸ್. ನಿಮಗೆ ಬೇಸಿಕ್ ಮೇಕಪ್ಗೆ ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನೀವು ಖಂಡಿತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಿಗಿನರ್ಸ್ಗೆ ಬೇಸಿಕ್ ಮೇಕಪ್ ಬೇಸ್ ಮೇಕಪ್ ಹೇಗೆ ಮಾಡಬೇಕು ಅಂತ. ಅದನ್ನು ನೋಡಿ ಮಾಯಿಶ್ಚರೈಸರ್ ಅಪ್ಲೈ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಪ್ರೈಮರ್ ಯೂಸ್ ಮಾಡಲ್ಲ, ಬೇಡ ಅಂದರೆ ಆಲೋವೆರಾ ಜೆಲ್ ಯೂಸ್ ಮಾಡ್ಬೋದು. ನಾನು ಆಲೋವೆರಾ ಜೆಲ್, ಮಾಯಿಶ್ಚರೈಸರ್ ಮತ್ತು ಪ್ರೈಮರ್ ಎರಡಾಗಿ ಕೂಡ ವರ್ಕ್ ಮಾಡುತ್ತೆ. ನಾವು ಮಾಯಿಶ್ಚರೈಸರು ಪ್ರೈಮರ್ ಎರಡು ಬೇಡ ಅಂದರೆ ಎರಡನ್ನ ಸ್ಕಿಪ್ ಮಾಡಿ ನೀವು ಆಲೋವೆರಾ ಯೂಸ್ ಮಾಡ್ಕೋಬೋದು. ನಾನಿವತ್ತು ಪ್ರೈಮರೇ ಯೂಸ್ ಮಾಡ್ತಾಯಿದ್ದೀನಿ, ಫೆಸ್ಟಿವಲ್ ಮೇಕಪ್. ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಮೇಕಪ್ ಅಂತ. ಸೊ ಇದು ಅಪ್ಲೈ ಮಾಡೋದ್ರಿಂದ ಮೇಕಪ್ಪು ತುಂಬ ಲಾಂಗ್ ಆಗಿ ಸ್ಟೇ ಆಗುತ್ತೆ ಸ್ಕಿನ್ನಲ್ಲಿ. ಆಮೇಲೆ ಸ್ವೆಟ್ ಆಗೋದಿಲ್ಲ ನಿಮ್ಮ ಏನು ಫೇಸು. ಪ್ರೈಮರ್ ಅಪ್ಲೈ ಮಾಡಿ ಒಂದು 2 ಸೆಕೆಂಡ್ಸ್ ಹಾಗೆ ಬಿಡಿ, ಅದು ಸೆಟ್ ಆಗಲಿ ಪೋರ್ಸ್ ಎಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಫೌಂಡೇಶನ್. ಇಲ್ಲ ಅಂತಂದರೆ ಫೆಸ್ಟಿವಲ್ಗೆಲ್ಲ ನಾನು ಸ್ಪಿನ್ಸೋ BB ಕ್ರೀಮ್ ಯೂಸ್ ಮಾಡ್ತೀನಿ. ಅಂದರೆ ಇದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನನ್ನ ಸ್ಕಿನ್ಗೆ. ಆಮೇಲೆ ಬ್ಲೆಂಡಿಂಗ್ ಎಲ್ಲ ಈಸಿ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆದರೆ ಅದನ್ನು ನಾನು ನಿಮ್ಗೆ ಯಾಕೆ ಸಜೆಸ್ಟ್ ಮಾಡ್ತಿಲ್ಲ ಅಂತಂದರೆ, ಸ್ಪಿನ್ಸ್ BB ಕ್ರೀಮಲ್ಲಿ ಶೇಡ್ ಸಿಗೋಲ್ಲ ನಿಮಗೆ. ನಿಮ್ಮ ಸ್ಕಿನ್ ಯಾವ ಸ್ಕಿನ್ ಟೈಪ್ ಇದೆ ಅದಕ್ಕೆ ನಿಮಗೆ ಸೂಟ್ ಆಗೋಲ್ಲ. ಸೊ ಒಂದೇ ಶೇಡ್ ಸಿಗುತ್ತೆ. ಬಟ್ ಲ್ಯಾಕ್ಮಿ ಅವ್ರದ್ದು ಅಫೋರ್ಡಬಲ್ ಮತ್ತು ಎಲ್ಲ ಶೇಡ್ಸಲ್ಲೂ ನಿಮಗೆ ಸ್ಕಿನ್ಗೆ ಅವೈಲಬಲ್ ಇದೆ. ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀನಿ, ಲ್ಯಾಕ್ಮಿ ಬ್ಯೂಟಿ ಬ್ಲೆಂಡರ್ನ. ಸೊ ಇದೆಯಲ್ಲ, ಇದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ, ಅದ್ರ ಸೈಜ್ ದೊಡ್ಡದಾಗತ್ತೆ. ಲ್ಯಾಕ್ಮಿ ಅವ್ರದ್ದು ಈ ಥರ ಬಟ್ಟೆಯಲ್ಲಿ ಫುಲ್ಲು ನೀರನ್ನೆಲ್ಲ ತೆಗೆದುಬಿಟ್ಟು, ವೆಟ್ ಸ್ಪಾಂಜು ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ಏನಿದೆ ಈ ಫೌಂಡೇಶನ್ನ ಸೆಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಿ. ವೆಟ್ ಸ್ಪಾಂಜ್ ಆದರೆ ನಿಮಗೆ ಬ್ಲೆಂಡಿಂಗ್ ಚೆನ್ನಾಗಿರುತ್ತೆ. ಸೊ ನೀವು ಲ್ಯಾಕ್ಮಿ ಲಾಂಗ್ ಲಾಸ್ಟಿಂಗ್ ಆಯಿಲ್ ಫ್ರೀ ಫೌಂಡೇಶನ್ ಅಪ್ಲೈ ಮಾಡಬೇಕು ಅಂದರೆ ವೆಟ್ ಸ್ಪಾಂಜ್ ಯೂಸ್ ಮಾಡಿ. ಫೌಂಡೇಶನ್ ಅಪ್ಲೈ ಮಾಡಿದ್ದಾಯಿತು. ಈ ಥರ ನೀವು ವೆಟ್ ಸ್ಪಾಂಜಲ್ಲಿ ಲ್ಯಾಕ್ಮಿ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ನೋಡಿ ಆಯಿಲ್ ಆಗಿ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯುತ್ತೆ ನಿಮಗೆ. ಸೊ ಅಫೋರ್ಡಬಲ್ ಕೂಡ. ಸೊ ಹಾಗಾಗಿ ನಾವು ನಿಮಗೆ ಲ್ಯಾಕ್ಮಿ ಫೌಂಡೇಶನ್ ಸಜೆಸ್ಟ್ ಮಾಡ್ತೀನಿ. ಇದಕ್ಕೂ ಮುಂಚೆ ನೀವು ಕನ್ಸಿಲರ್ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಬೋದು. ಫೆಸ್ಟಿವಲ್ ಅಲ್ವಾ, ಸೊ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ, ಕಣ್ಣಿನ ಸುತ್ತ ಕಪ್ಪಾಗಿದ್ದರೆ ನೀವು ಕನ್ಸಿಲರ್ ಯೂಸ್ ಮಾಡ್ಬೋದು. ಸೊ ಈಗ ನನಗೆ ಕನ್ಸಿಲರ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಬಫಲ್ಲಿ ಯೂಸ್ ಮಾಡ್ಕೊತೀನಿ. ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ, ಜಸ್ಟ್ ನೀವು ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ರಬ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಆಯಿಲ್ ಫ್ರೀ ಕಾಣಿಸಿದೆ ಸ್ಕಿನ್ನು. ಸೊ ಹಾಗಾಗಿ ಫಸ್ಟು ನಾನು ಐಬ್ರೋ ಫಿಲ್ ಮಾಡ್ತೀನಿ. ಸೊ ಇದರಲ್ಲಿ ಬ್ರೌನ್ ಕಲರ್ ಶೇಡಲ್ಲಿ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ.
ಆ್ಯಕ್ಚುಲಿ ನಾನು ಐಬ್ರೋ ಮಾಡಿಸಿಲ್ಲ. ಬ್ರೌನ್ ಕಲರ್ ಯೂಸ್ ಮಾಡಿ ಐಬ್ರೋ ಫಿಲ್ ಮಾಡೋಕ್ಕೆ. ಸೊ ಬ್ಲ್ಯಾಕ್ ಆದರೆ ತುಂಬ ಜಾಸ್ತಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಐಗೆ ಈ ಕಲರ್ ತೊಗೊತಾ ಇದ್ದೀನಿ. ಇದು ಶಿಮಿರಿ ಅಲ್ಲ, ನಾವು ಸ್ಪ್ರೆಡ್ ಮಾಡಿಲ್ಲ. ಸೊ ಈಗ ನಾನು ಈ ಕಲರ್ ತೊಗೊಂಡಿದ್ದೀನಿ, ಇದರಲ್ಲಿ ಶಿಮ್ರಿ. ಸೊ ಅದ್ರ ಮೇಲೆ ಸೊ ಇದು ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ. ನಾನು ಕೈಯಲ್ಲೇ ಯೂಸ್ ಮಾಡಿದ್ದೀನಿ. ನೀವು ಬೇಕಂತಂದರೆ ಬ್ರಷ್ ಯೂಸ್ ಮಾಡ್ಬೋದು. ಸೊ ಇರತ್ತೆ ಅಂದರೆ ಐ ಲೈನ್ ಮೇಲೆ ಮಾತ್ರ ಸ್ವಲ್ಪ ಮ್ಯಾಟಲ್ಲಿ ಡಾರ್ಕಾಗಿ ಇದು ಮಾಡಿದ್ದೀನಿ. ಆ್ಯಂಡ್ ಶಿಮ್ರಿಲಿ ನಾನು ಫುಲ್ಲು ಸ್ಪ್ರೆಡ್ ಮಾಡಿದ್ದೀನಿ. ಸೊ ಈ ರೀತಿ ನನ್ನ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ. ಸೊ ಲಾಸ್ಟಲ್ಲಿ ಬೇಕಾದ್ರೆ ನೀವು ಒಮ್ಮೆ ಬ್ರಷಲ್ಲಿ ಈಗ ನಾನು ಐಲೈನರ್ ಅಪ್ಲೈ ಮಾಡ್ಕೊತೀನಿ. ಹಂಗೆ ಸ್ವಲ್ಪ ಡಾರ್ಕಾಗಿ ಬೇಕು ಅಂತಂದರೆ ನೀವು ಸ್ವಲ್ಪ ತಿಕ್ಕಾಗಿ ಬೇಕು ಅಂತಂದರೆ ದೊಡ್ಡ ಲೈನ್ ಅಪ್ಲೈ ಮಾಡ್ಬೋದು. ಇಲ್ಲ ಲೈಟಾಗಿ ಸಾಕು ಅಂದರೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ದೀನಿ. ಈಗ ನಾನು ಕಾಜಲ್ ಅಪ್ಲೈ ಮಾಡ್ಕೊತೀನಿ. ಸೊ ಐಸ್ ನಿಮಗೆ ತುಂಬ ಜಾಸ್ತಿ ಡಾರ್ಕ್ ಆಯಿತು ಅಂತಂದರೆ ನೀವು ಲೈಟಾಗಿ ಕಾಜಲ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಮಗೆ ಈ ಥರನೇ ಇಷ್ಟ ಅಂದರೆ ಈ ಥರ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಟೀನೇಜರ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಹೈಲೈಟ್ ಮಾಡೋದು ತುಂಬ ಇಷ್ಟಪಡ್ತಾರೆ. ಹೈಲೈಟರ್ ಥರ ಈ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಲಷ್ ನಿಮಗೆ ಇಷ್ಟ ಇದ್ದರೆ ಲೈಟಾಗಿ ಬ್ಲಷ್ ಅಪ್ಲೈ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ, ಪಿಂಕ್ ಕಲರ್. ಸೊ ಐ ಜಾಸ್ತಿ ನೀವು ಐ ಮೇಕಪ್ ಜಾಸ್ತಿ ಮಾಡಿದ್ದೀನಿ ಅಂದಾಗ ನೀವು ಲಿಪ್ಸ್ಟಿಕ್ ಲೈಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಲಿಪ್ಸ್ಟಿಕ್ ಡಾರ್ಕ್ ಆಗಿಬಿಟ್ರೆ ನಿಮಗೆ ಒಂಥರ ತುಂಬ ಹೆವಿ ಅಂತ ಫೀಲ್ ಆಗುತ್ತೆ. ಸೊ ಇಯರಿಂಗ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕೋ ಆ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಒಂದು ಗ್ರ್ಯಾಂಡ್ ಲುಕ್ ನಿಮ್ಮದಾಗುತ್ತೆ. ಸೊ ನಾನು ಈ ಡ್ರೆಸ್ದು ಲಿಂಕ್ ಕೂಡ ಹಾಕ್ತೀನಿ, ನಾನು ಅಜಿಯೋದಲ್ಲಿ ತೊಗೊಂಡಿದ್ದು. ಸೊ ಲಿಂಗನ್ನು ಹಾಕ್ಕೊತೀನಿ. ಈ ಥರ ಲಿಂಕ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ರಿಮೂವ್ ಮಾಡ್ಬೋದು ನೀವು. ಅಂತಂದಮೇಲೆ ಇದೆಲ್ಲ ಇರಬೇಕು, ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಆ ಒಂದು ಸ್ಟಿಕ್ಕರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಮರೆತೆ ನಾನು ನಿಮಗೆ ಇಲ್ಲಿ ಐಬ್ರೋನ ಹೈಲೈಟ್ ಮಾಡೋಂಗಿದ್ರೆ ಅಲ್ಲಿ ಕೂಡ ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಾನು ಐಬ್ರೋ ಮಾಡಿಸಿಲ್ವಲ್ಲ, ಅಲ್ಲಿ ನನಗೆ ಹೈಲೈಟರ್ ಅಪ್ಲೈ ಮಾಡಿದ್ರೆ ಐಬ್ರೋ ಥರನೇ ಕಾಣಿಸುತ್ತೆ. ಇಲ್ಲ ಅಂದರೆ ನನಗೆ ಸೊ ಫೈನಲಿ ಬಳೆ ಮರ್ತ್ಬಿಟ್ಟಿದೆ. ಖಂಡಿತ ಆ ಬಳೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ.
ಸೊ ನಾನಿಲ್ಲಿ ಸಿಂಪಲ್ಲಾಗಿ ಹೇರ್ ಲೂಸ್ ಬಿಟ್ಟಿದ್ದೀನಿ. ನಿಮಗೆ ಹೇರ್ ಸ್ಟೈಲ್ ಏನಾದರೂ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಿಮಗೆ ಫ್ಲವರ್ಸ್ ಎಲ್ಲ ಅವತ್ತು ನಮಗೆ ಹೂವು ಎಲ್ಲ ಮುಡ್ಕೊತೀವಿ ಅಂತಂದರೆ ನೀವು ಹೇರ್ ಸ್ಟೈಲ್ ಮಾಡ್ಕೋಬೋದು. ನಾನು ಜಸ್ಟ್ ಹಾಗೆ ಹೇರ್ ಲೂಸ್ ಬಿಟ್ಟಿದ್ದೀನಿ. ಟೀನೇಜರ್ಸ್ಗೆ ಅಂತ ಅಂದಾಗ ಸ್ವಲ್ಪ ಈ ಥರನೇ ಜಾಸ್ತಿ ಅವರು ಇಷ್ಟಪಡ್ತಾರೆ. ಸೊ ಬಳೆ ಹಾಕ್ಕೊಂಡು ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ ಅಂದ್ಕೊಳ್ಳಿ ಎಲ್ಲ ಪ್ರಿಪೇರ್ ಆಗೋದಕ್ಕೆ. 10 ಮಿನಿಟ್ಸಲ್ಲಿ ಈ ಥರ ನಾವು ತುಂಬ ಚೆನ್ನಾಗಿ ರೆಡಿ ಆಗ್ಬೋದು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ.